ಹಲೋ ಸ್ನೇಹಿತರೆ, ಈಗ ನಾವು ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಡಾಕ್ಯುಮೆಂಟನ್ನು ಹೇಗೆ ಪ್ರಿಪೇರ್ ಮಾಡ್ತೇವೆ ಅನ್ನೋದನ್ನು ತಿಳಿತಾ ಹೋಗೋಣ. ನೋಡಿ, ನಾವು ಕನ್ನಡವನ್ನು ಈಗ ನೀವು ಕೀಬೋರ್ಡ್ ನೋಡಿದ್ದೀರಾ, ಅಲ್ಲಿ ಯಾವುದೇ ಒಂದು ಕನ್ನಡ ಇರೋದಿಲ್ಲ. ಅಲ್ಲಿ ನಾವು ಆ ಕೀಬೋರ್ಡನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಕನ್ನಡ ಟೈಪ್ ಮಾಡ್ತೇವೆ. ಅದರದೇ ಆದಂಥ ಕನ್ನಡ ಗಣಕ ಪರಿಷತ್ನವರು ಅದಕ್ಕೆ ಒಂದು ಪ್ರೋಗ್ರಾಮ್ಸನ್ನು ಅಳವಡಿಸಿದ್ದಾರೆ. ಆ ಪ್ರೋಗ್ರಾಮ್ಸ್ ಯಾವುದು ಅಂತಂದರೆ ನುಡಿ. ಕನ್ನಡ ಟೈಪ್ ಮಾಡೋದಕ್ಕೆ ಏನು ಮಾಡ್ತೀವಿ, ನುಡಿ ಅನ್ನೋ ಒಂದು ಪ್ರೋಗ್ರಾಮನ್ನು ಯೂಸ್ ಮಾಡ್ತಾ ಹೋಗ್ತೇವೆ. ನೋಡಿ, ಆ ನುಡಿ ಪ್ರೋಗ್ರಾಮನ್ನು ಹೇಗೆ ವರ್ಕ್ ಮಾಡ್ತೀವಿ ಅನ್ನೋದನ್ನು ಈಗ ತಿಳಿಯೋಣ. ಆ ನುಡಿ ಪ್ರೋಗ್ರಾಮ್ ಓಪನ್ ಮಾಡಬೇಕು ಅಂದರೆ ನೀವು ಈ ಸ್ಟಾರ್ಟ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಲ್ ಪ್ರೋಗ್ರಾಮ್ಸ್ ಮೇಲೆ ನಿಮ್ಮ ಮೌಸ್ ಪಾಯಿಂಟ್ನ ಮೂವ್ ಮಾಡಿ. ಆಟೋಮೆಟಿಕ್ ಆಗಿ ನಮಗೆ ಇಲ್ಲಿ ಫೋಲ್ಡರ್ಸ್ ಫೈಂಡ್ ಆಗುತ್ತೆ, ಅಂದರೆ ವೀವ್ ಆಗ್ತಾ ಹೋಗುತ್ತೆ. ಅಲ್ಲಿ ನೀವು ನುಡಿನ ಕ್ಲಿಕ್ ಮಾಡಿ. ನೋಡಿ, ನುಡಿ 4.0 ಅಂತಿದೆ, ಕ್ಲಿಕ್ ಮಾಡಿ. ನೋಡಿ, 4.0 ಅನ್ನೋ ಒಂದು ಪ್ರೋಗ್ರಾಮ್ ಇದೆ. ಇದನ್ನು ರೈಟ್ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಸೆಂಡ್ ಟು ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿ. ಡೆಸ್ಕ್ಟಾಪ್ನಲ್ಲಿ ಕ್ರಿಯೇಟ್ ಶಾರ್ಟ್ಕಟ್ ಅಂತ ಇದೆ, ಇದನ್ನು ಕ್ಲಿಕ್ ಮಾಡಿ. ಆಗ ನಿಮಗೆ ಡೆಸ್ಕ್ಟಾಪ್ನಲ್ಲಿ ನಮ್ಮ ಕರ್ನಾಟಕದ ಒಂದು ಸಿಂಬಲ್ ನುಡಿ ಅನ್ನೋದನ್ನು ಒಂದು ಶಾರ್ಟ್ಕಟ್ ಕ್ರಿಯೇಟ್ ಆಗುತ್ತೆ. ಇದು ಆ ಪ್ರೋಗ್ರಾಮ್ಸ್ ಅಂದರೆ ನುಡಿಯ ಒಂದು ಶಾರ್ಟ್ಕಟ್ ಅಂತ ಕರಿತೇವೆ. ನಾವು ಪದೇ ಪದೇ ಇಲ್ಲಿ ಆ ನುಡಿ ಓಪನ್ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ, ಸ್ಟಾರ್ಟ್ ಪ್ರೋಗ್ರಾಮ್ಸ್ ನುಡಿ ಅಂತ ಕ್ಲಿಕ್ ಮಾಡ್ತೇವೆ. ಅದಕ್ಕೆ ಬದಲು ನಾವೇನು ಮಾಡ್ತೇವೆ, ಈ ಶಾರ್ಟ್ಕಟ್ಟನ್ನು ಡಬಲ್ ಕ್ಲಿಕ್ ಮಾಡಿದಾಗ, ಲೆಫ್ಟನ್ನು ಡಬಲ್ ಕ್ಲಿಕ್ ಸ್ವಲ್ಪ ಕ್ವಿಕ್ಕಾಗಿ ಮಾಡಬೇಕು, ಅಥವಾ ರೈಟ್ ಕ್ಲಿಕ್ ಮಾಡಿಬಿಟ್ಟು ಓಪನ್ ಅಂತ ಕ್ಲಿಕ್ ಮಾಡಿಕೊಂಡಾಗ ನಮಗೆ ನುಡಿ ಒಂದು ಪ್ರೋಗ್ರಾಮ್ ಓಪನ್ ಆಗ್ತಾ ಹೋಗುತ್ತೆ. ಕ್ಲಿಕ್ ಮಾಡಿ, ಓಪನ್ ಅಂತ ಕ್ಲಿಕ್ ಮಾಡಿ. ಆಗ ನಿಮಗೆ ಆ ನುಡಿಯ ಒಂದು ಪ್ರೋಗ್ರಾಮ್ ಓಪನ್ ಆಗುತ್ತೆ.